ಈಗಾಗಲೇ ಏನು ಒಂದು ಅಂದರೆ ಜಾತಿ ನಿಂದನೆಯಲ್ಲಿ ವೇಲುನಾಯ್ಕ ಅವರು ದೂರನ್ನು ದಾಖಲು ಮಾಡಿದರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಆರ್ ನಗರದ ಶಾಸಕ ಮುನಿರತ್ನನನ್ನು ವಶಕ್ಕೆ ಪಡೆದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಲಾರದಿಂದ ದೂರು ದಾಖಲಾಗಿದ್ದಂಥ ಒಯ್ಯಲಿ ಕಾಲ್ ಸ್ಟೇಷನ್ಗೆ ಕರೆ ತರುತ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ದೂರುದಾರರು ಸೇರಿ ಈಗಾಗಲೇ ಜನಸಂಖ್ಯೆಯು ಕೂಡ ಸೇರಿರುವಂಥದ್ದು. ಅಂದರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ವೇಲುನಾಯ್ಕ ದೂರುದಾರರು ಏನಿದ್ದಾರೆ, ದೂರುದಾರರು ಈಗಾಗಲೇ ಬಂದು ಇಲ್ಲಿ ಮಾತಾಡ್ತಿರುವಂಥದ್ದು. ಜೊತೆಗೆ ಇಲ್ಲಿ ಒಂದಿಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಏನು ಒಂದು ಕೋಲಾರದಲ್ಲಿ ಶಾಸಕ ಮುನಿರತ್ನನವ್ರನ್ನ ವಶಕ್ಕೆ ಪಡೆದು ಅಂದರೆ ಇಲ್ಲಿ ಒಯ್ಯಾಲಿ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ. ಸೊ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಇಲ್ಲಿಂದ ಸೀದಾ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸುವಂಥ ಪ್ರಯತ್ನವೂ ಕೂಡ ನಡೀತವೆ. ಸೊ ಹೀಗಾಗಿ ಒಂದಿಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಒಂದು ಅಂದರೆ ಜಾತಿ ನಿಂದನೆ ಅಡಿಯಲ್ಲಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯವರು ಅಂದರೆ ಏನು ದಲಿತ ಸಂಘರ್ಷ ಸಮಿತಿಯವರು ಕೂಡ ನಾಯಕರು ಕೂಡ ಇಲ್ಲಿ ಬಂದಿರುವಂಥದ್ದು. ಅಂದರೆ ಇಲ್ಲಿ ನಮ್ಮ ಜೊತೆ ಈಗ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಪಿ ಮೂರ್ತಿ ಅವರು ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಈಗ ಏನು ಒಂದು ಜಾತಿ ನಿಂದನೆ ಅಡಿಯಲ್ಲಿ ಪೊಲೀಸರು ಅದೇ ದೂರು ದಾಖಲಾಗಿದ್ರು, ವೇಲು ನಾಯ್ಕ ಅವರು ದೂರು ಕೊಟ್ಟಿದ್ರು. ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇಲ್ಲಿ ಕರ್ಕೊಂಡ್ಬರ್ತಿದ್ದಾರೆ. ತಾವು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ಖಂಡಿತವಲ್ಲೂ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಅಭಿನಂದನೆ ಸಲ್ಲಿಸಿದ ದಯಾನಂದ ಸಾಹೇಬ್ರು. ಯಾಕಂತ ಹೇಳಿದ್ರೆ ದಲಿತ ವಿರೋಧಿ ಮುನಿರತ್ನ, ಈ ಮುನಿರತ್ನ ನಮ್ಮ ಕ್ಷೇತ್ರದಲ್ಲಿ ನಾವು ಸುಮಾರು 6 ವಿಧಾನಸಭಾ ಕ್ಷೇತ್ರದಲ್ಲಿ 60,000-70,000 ಜನ ನಾವು ದಲಿತರು ವೋಟರ್ಸ್ ಇದ್ದೀವಿ. ನೀನು ದಲಿತರ ಕೈಯಲ್ಲಿ ಓಟ್ ಹಾಕ್ಸ್ಕೊಂಡು ನೀನು ಮನೆ ಒಳಗಡೆ ಬಂದ್ಬಿಟ್ಟು ದಲಿತರ ನೀನು ವಲಯ ಮಾದಕ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಣ್ಣೆ ಮಾಡ್ತಾ ಅಂತ ಹೇಳಿದ್ರೆ ನಿನಗೆ ನಾಚಿಕೆ ಆಗಬೇಕು. ಹಾಗಾಗಿ ನಿನ್ನೆ ಇದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಎಲ್ಲ ದಲಿತ ಪರ ಸಂಘಟನೆ ಒಕ್ಕೂಟ, ನಮ್ಮ ಲಯನ್ ಬಾಲಕೃಷ್ಣ ಅವರು, ನಾವು ಸುಮಾರು ಸಂಘಟನೆ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ DCP ಸಾಹೇಬರು, ACP ಇನ್ಸ್ಪೆಕ್ಟರ್ ಮೂವರು ನಮ್ಮ ಕಂಪ್ಲೇಂಟ್ನ ತಗೊಂಡು ಇಮ್ಮಿಡಿಯೇಟಾಗಿ 1 ಗಂಟೆ ರಾತ್ರಿ ಕಂಪ್ಲೇಂಟ್ನ ನಮಗೆ FIR ಕಾಪಿ ಕೊಟ್ಟರು. ಅದಾದಮೇಲೆ ನಿಜವಾದ ಇನ್ನೂ 12 ಅವರ್ ಆಗಿಲ್ಲ, ಇಮಿಡಿಯೇಟಾಗಿ ಅವ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು ಹೇಳ್ತೀನಿ ಕೇಳಿ, ಈ ಒಂದು ಏನು ದಲಿತ ವಿರೋಧಿ ಶಾಸಕನ ಅರೆಸ್ಟ್ ಮಾಡಿದ್ದಾರೆ, ಕೂಡಲೇ ಅವನ್ನ ಜೈಲಿಗೆ ಕಳಿಸ್ಬೇಕು. ಇದು ಒಂದು ರೀತಿಲಿ ಪಾಠ ಕಲಿಬೇಕು ಅವನು. ನೋಡಿ, ಒಂದು ಹೇಳ್ತೀನಿ ಕೇಳಿ, ಶಾಸಕರಾದವ್ರಿಗೆ ತಗ್ಗಿ ಬಗ್ಗಿ ನಡಿಬೇಕು, ಜನಗಳನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಇವತ್ತು ನಮ್ಮ ನೆಲದ ಕಾನೂನು ಯಾರನ್ನೂ ಸುಮ್ಮನೆ ಬಿಡಲ್ಲ, ಎಲ್ಲರೂ ಕಾನೂನಿಗೆ ತಲೆ ತಗ್ಗಿಸಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರೋ ಕಾನೂನು ಅಡಿಯಲ್ಲಿ ಇವತ್ತು ಅರೆಸ್ಟ್ ಆಗಿದ್ದಾನೆ. ಅವನ್ನ ಕರ್ಕೊಂಬಂದು ಇದೇ ವೈಯಲಿಕಲ್ ಪೊಲೀಸಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಮತ್ತೆ ಸರ್, ತಾವೇನು ಹೇಳ್ತೀರಿ ಸರ್? ಒಂದು ಇವತ್ತೇನು ನಾವು ಹೋರಾಟ ಮಾಡ್ತಾಯಿದ್ದೀವಿ, ಎಲ್ಲ ದಲಿತ ಸಂಘಟನೆಗಳಿಗೆ ಒಂದಷ್ಟು ಬೇರೆ ಬೇಕಂದ್ರೆ ಧಮಕಿ ಹಾಕಂತ ಕೆಲಸ ಬರ್ತದೆ. ಇಂಥ ಧಮಕಿಗೆಲ್ಲ ನಾವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಸಮುದಾಯದ ಬಗ್ಗೆ ಯಾವನೇ ಮಾತಾಡ್ರೂ ಕೂಡ ಅವನಿಗೆ ಶಿಕ್ಷೆ ಆಗಲೇಬೇಕು. ಸರ್, ತಾವೇನು ಹೇಳ್ತೀರಿ ಸರ್? ನೋಡಿ, ಈಗ ಕಾನೂನು ಯಾವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೋ ಅದರಡಿಯಲ್ಲಿ ವೇಲುನಾಯ್ಕರವರು ಏನು ಪರಿಶಿಷ್ಟ ಜಾತಿಗೆ ಸೇರಿ ಅವ್ರನ್ನ ಇನಾಯವಾಗಿ ಬೈದಿದ್ರಲ್ಲ, ಅದಕ್ಕೆ ನಿನ್ನೆ FIR ಆಯಿತು. ನಾವು ಇದ್ದೀವಿ ಇಲ್ಲಿ ರಾತ್ರಿ ಸ್ಟೇಷನ್ ಹತ್ರನೇ. FIR ಆಗಿ ಅದ್ರ ಪ್ರಕಾರ ಕಾನೂನು ಎಷ್ಟು ಸ್ಪೀಡಾಗಿ ಕೆಲಸ ಮಾಡಿ ಒಬ್ಬ ಪ್ರಭಾವಿ ಶಾಸಕ ಇದ್ರೂ ಅವ್ರನ್ನ ಬಂಧಿಸಿದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಪೊಲೀಸಿಗೆ ಮತ್ತು ಕಮಿಷನರ್ ಸಾಹೇಬರಿಗೆ ನಾವು ಭೀಮವಂದನೆ ತಿಳಿಸ್ತೀವಿ. ಎಷ್ಟು ಸಾಹಿತ್ಯ ಅಂದರೆ ಈಗಾಗಲೇ ಏನು ಒಂದು ಬಂಧನ ಅಂದರೆ ಏನು ಪೊಲೀಸರು ವಶಕ್ಕೆ ಪಡೆದಿದ್ದಂತೆ ಇತ್ತ ಈಗಾಗಲೇ ದಲಿತ ಅಂದರೆ ಏನು ಪರಿಶಿಷ್ಟ ಜಾತಿ ನಿಂದನೆಗೆ ಒಳಪಡಿಸಿದಂಥ ಶಾಸಕ ಮುನಿರತ್ನನ್ನು ಅರೆಸ್ಟ್ ಮಾಡಿದ ತಕ್ಷಣ ಇಲ್ಲಿಗೆ ಒಂದಿಷ್ಟು ಪರಿಶಿಷ್ಟ ಜಾತಿಯವರು ಬರ್ತಿದ್ದಾರೆ, ಜೊತೆಗೆ ಅಭಿಮಾನಿಗಳು ಕೂಡ ಬರ್ತಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಸ್ಟೇಷನ್ ಅಂದರೆ ಒಯ್ಯಾಲಿ ಕಾಲ್ ಸ್ಟೇಷನ್ ಮುಂಭಾಗದಲ್ಲಿ ಬಿಗುವಿನ ವಾತಾವರಣ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಇನ್ನೊಂದು ಅರ್ಧ ಗಂಟೆಯೊಳಗೆ ಸ್ಟೇಷನ್ ಮುಂದೆ ಕರೆತರಲಾಗುತ್ತೆ. ಇಲ್ಲಿಂದ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸುವ ಸಾಧ್ಯತೆಗಳು ಈಗ ಹೆಚ್ಚಾಗಿರುವಂಥದ್ದು.